ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಸುಭಾಷಿತ ಸಂವತ್ಸರ ಯಜ್ಞ ಸುಭಾಷಿತದ ಚಿಂತನೆಯನ್ನು ಮಾಡುವಂತಹ ಅವಕಾಶ ಪ್ರಾಪ್ತವಾಗಿದೆ. ಸುಭಾಷಿತ ಅಂತಂದರೆ ಸುಷ್ಟು ಭಾಷಿತಂ, ಸುತರಾಂ ಭಾಷಿತಂ, ಶೋಭನಂ ಭಾಷಿತಂ, ಸುಸ್ಪಷ್ಟಂ ಭಾಷಿತಂ, ಸುಹೃತ್ತಯ ಭಾಷಿತಂ, ಹೀಗೆ ಅನೇಕ ರೀತಿಯಾದ ಅರ್ಥಗಳನ್ನು ಹೇಳೋದಕ್ಕೆ ಬರ್ತದೆ. ನಮ್ಮ ಜೀವನದಲ್ಲಿ ಉಲ್ಲಾಸದಿಂದ, ಉತ್ಸಾಹದಿಂದ, ಆನಂದದಿಂದ, ಧೈರ್ಯದಿಂದ, ವಿವೇಕದಿಂದ, ಶಾಂತಿ ಮತ್ತು ತೃಪ್ತಿ, ನೆಮ್ಮದಿಯ ಜೀವನವನ್ನು ಮಾಡೋದಕ್ಕೆ ಬೇಕಾದಂತಹ ಸಿಹಿಯಾದ, ಹಿತವಾದ ಮಾತುಗಳನ್ನೇ ಸುಭಾಷಿತ ಅಂತ ಜ್ಞಾನಿಗಳು ಕರಿತಾ ಇದ್ದಾರೆ. ಸುಭಾಷಿತದ ಬಗ್ಗೆಗೆ ಮಹತ್ವವನ್ನು ತಿಳಿಸುವಂತಹ ಅನೇಕ ಮಾತುಗಳು ನಮಗೆ ಕಂಡುಬರ್ತವೆ. ಸುಭಾಷಿತ ರಸ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಸುಭಾಷಿತದಲ್ಲಿ ಕವಿ ಆ ಸುಭಾಷಿತದ ಮಹತ್ವವನ್ನು ವರ್ಣನೆ ಮಾಡುತ್ತಾ ಹೇಳ್ತಾನೆ. ದ್ರಾಕ್ಷಾಂ ಲಾನಮುಖಿ ಜಾತ ಶರ್ಕರಾ ಚಾಶ್ಮತಾಂಗತ ಸುಭಾಷಿತ ರಸಂ ದೃಷ್ಟ್ವಾ ಸುಧಾ ಭೀದ ದಿವಂಗತ. ಬಹಳ ಸಿಹಿಯಾದಂತಹ ದ್ರಾಕ್ಷಿ, ಅಕಾಲದಲ್ಲಿ ದ್ರಾಕ್ಷಿಯನ್ನ ತಿಂದರೆ ಬಹಳ ಹುಳಿಯಾಗಿರುತ್ತದೆ. ಆದರೆ ಸಕಾಲದಲ್ಲಿ ಅದರ ಸೀಸನ್ ಇದ್ದಾಗ ದ್ರಾಕ್ಷಿಯನ್ನು ತಿಂದರೆ ಬಹಳ ಸಿಹಿಯಾಗಿ ಇರುತ್ತದೆ. ಒಣ ದ್ರಾಕ್ಷಿ ಸಿಹಿಯಾಗಿ ಇರುತ್ತದೆ, ಅದು ಬಹಳ ರುಚಿ. ಅದಕ್ಕಿಂತಲೂ ಬಹಳ ಸಿಹಿ ಸಕ್ಕರೆ. ಸಕ್ಕರೆಗೆ ಇರುವೆಗಳೆಲ್ಲ ಮುತ್ತಿಕೊಳ್ಳುತ್ತದೆ, ಅಷ್ಟು ಸಿಹಿ. ಆದರೆ ಸಕ್ಕರೆ ಸಿಹಿ, ದ್ರಾಕ್ಷಿಯ ಸಿಹಿ ಇವೆರಡೂ ಕೂಡ ಅಮೃತದ ಸಿಹಿಗೆ ಕಡಿಮೆ ಆದದ್ದು. ಅಮೃತದ ಸಿಹಿಯೇ ಬಹಳ ಸಿಹಿ, ಅದರ ರಸವೇ ಶ್ರೇಷ್ಠವಾದಂತಹ ರಸ. ಅಮೃತಕ್ಕೆ ಸಮಾನವಾದ ಮತ್ತೊಂದು ರಸ ಇಲ್ಲ. ಆದರೆ ಸುಭಾಷಿತಕಾರ ಹೇಳ್ತಾನೆ, ಸುಭಾಷಿತ ಒಳ್ಳೆಯ ಮಾತುಗಳಿಗಿಂತಲೂ ಸಿಹಿಯಾದ ಮತ್ತೊಂದು ವಸ್ತು ಇಲ್ಲ. ಜಗತ್ತಿನಲ್ಲಿ ಬಹಳ ಸಿಹಿಯಾದಂತಹ ರಸಭರಿತವಾದಂತಹ ಅಮೃತ ಏನಿದೆ, ಅಮೃತ ತಾನು ಬಹಳ ದೊಡ್ಡದು ಅಂತ ತಿಳಿದಿತ್ತು ಯಾವಾಗ ಸುಭಾಷಿತ ರಸವನ್ನ, ಸುಭಾಷಿತದ ಮಹತ್ವವನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡ್ತಾ ಮಾಡ್ತಾ ಬಂತು, ಆವಾಗ ಆ ಅಮೃತ ರಸವೂ ಕೂಡ ಸುಭಾಷಿತ ರಸವನ್ನ ನೋಡಿ ಹೆದರಿ ದೇವಲೋಕಕ್ಕೆ ಹೋಯ್ತಂತೆ. ನನ್ನ ಕೆಲಸ ಇಲ್ಲಿ ಏನೂ ನಡೆಯೋದಿಲ್ಲ, ಸುಭಾಷಿತ ರಸದ ಮುಂದೆ ನನ್ನ ತೇಜಸ್ಸು ಇದು ಯಾವ ಕೆಲಸಕ್ಕೂ ಏನಕ್ಕೂ ಉಪಯೋಗ ಬೀಳೋದಿಲ್ಲ ಅಂತ ಭಯಗೊಂಡು ಅಮೃತವೇ ಸ್ವರ್ಗಕ್ಕೆ ಹೋಯಿತು ಅಂತ ಈ ರೀತಿಯಾಗಿ ಸುಭಾಷಿತಕಾರ ಸುಭಾಷಿತವನ್ನ ವರ್ಣನೆ ಮಾಡ್ತಾನೆ. ಇನ್ನೂ ಅನೇಕ ಮಾತುಗಳಿದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲವನ್ನಂ ಸುಭಾಷಿತಂ ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಜಗತ್ತಿನಲ್ಲಿ ನಿಜವಾಗಿಯೂ ಕೂಡ ಒಂದರ್ಥದಲ್ಲಿ ರತ್ನಗಳು, ಅಮೂಲ್ಯವಾದ ಅನರ್ಘ್ಯವಾದ ರತ್ನ, ಮುತ್ತು, ಹವಳ, ಪಚ್ಚೆ, ಅತೀ ಬೆಲೆ ಬಾಳುವಂತಹ ವಸ್ತು ಅಂತಂದ್ರೆ ಮೂರು. ಒಂದು ನೀರು, ಇನ್ನೊಂದು ಅನ್ನ, ಇನ್ನೊಂದು ಸುಭಾಷಿತ. ನೋಡ್ರಿ, ನೀರಿಲ್ಲದಲೇ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀರಿಗೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಭುವನಂ ಜೀವನಂ ವನಂ ಅಂತೆ. ಜೀವನ, ಎಲ್ಲರಿಗೂ ಜೀವನಪ್ರದ. ಅದಕ್ಕಾಗಿ ಆ ನೀರನ್ನ ರತ್ನ, ಅಮೂಲ್ಯವಾದ ವಸ್ತು. ಅನ್ನ, ಮನುಷ್ಯ ಬದುಕಬೇಕಾದ್ರೆ ಅನ್ನ ಬೇಕು. ಅನ್ನಗತ ಪ್ರಾಣ. ಒಂದು ದಿವಸ ಉಪವಾಸ ಇರಬಹುದು, 2 ದಿವಸ ಉಪವಾಸ ಇರಬಹುದು, 3 ದಿವಸ ಉಪವಾಸ ಇರಬಹುದು, ತಿಂಗಳಗಟ್ಟಲೆ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ. ಅನ್ನವನ್ನ ತಿನ್ನಲೇಬೇಕು.
ಅತ್ತೀತಿ ಅನ್ನಂ, ನಾವೇನು ಬೇಕಾದರೂ ತಿನ್ನಬಹುದು, ಅದೆಲ್ಲವೂ ಕೂಡ ಅನ್ನನೇ. ಅನ್ನ ಇಲ್ಲದಲೇ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅನ್ನವೂ ಒಂದು ರತ್ನ, ಅಮೂಲ್ಯವಾದ ವಸ್ತು. ಬಹಳ ದೊಡ್ಡ ಶ್ರೀಮಂತ, ಕೈ ತುಂಬ ಹಣ ಇದೆ, ಬ್ಯಾಂಕ್ ತುಂಬ ಡಿಪಾಸಿಟ್ ಇದೆ, ಏನೆಲ್ಲ ಇದ್ರೂ ಕೂಡ ಅವನು ಹಣವನ್ನು ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಅನ್ನವನ್ನೇ ತಿನ್ನಬೇಕು. ಹೀಗಾಗಿ ಅನ್ನ ಇದು ಒಂದು ಅಮೂಲ್ಯವಾದ ವಸ್ತು, ರತ್ನ ಇದ್ದಂತೆ. ಅದರಂತೆ ಸುಭಾಷಿತಂ, ಒಳ್ಳೆಯ ಮಾತುಗಳನ್ನ ಹೇಳೋರೇ ದುರ್ಲಭ. ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ತುಂಬುವವರೇ ಬಹಳಷ್ಟು ಜನ. ಇಸ್ಪೀಟಾಡು, ಜೂಜಾಡು, ಬೇರೆಯವರಿಗೆ ವಂಚನೆ ಮಾಡು, ಮೋಸ ಮಾಡು ಅಂತ ಹೇಳಿಕೊಡುವಂತಹ ವ್ಯಕ್ತಿಗಳೇ ಜಗತ್ತಿನಲ್ಲಿ ಬಹಳ ಜನರಿದ್ದಾರೆ. ಆದರೆ ಒಳ್ಳೆಯ ಮಾತುಗಳನ್ನ ನಮ್ಮ ಜೀವನದಲ್ಲಿ ನಾವು ಮೇಲಕ್ಕೆ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಬೇಕಾದಂತಹ ಒಳ್ಳೆಯ ಸಲಹೆಗಳನ್ನು ಕೊಡುವಂತಹ ವ್ಯಕ್ತಿಗಳು ಬಹಳ ಕಡಿಮೆ. ಅಂತಹ ಒಳ್ಳೆಯ ಸಲಹೆಗಳನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರುವಂತೆ, ನಮ್ಮನ್ನ ಒಳ್ಳೆಯ ಮಿತ್ರನಂತೆ ತಿಳುವಳಿಕೆಯನ್ನು ಹೇಳ್ತಕ್ಕಂತಹ ಸುಭಾಷಿತಗಳೇನಿದೆ, ಇದು ಒಂದು ಅಮೂಲ್ಯವಾದ ರತ್ನ. ಹಾಗಾದರೆ ಜಗತ್ತಿನಲ್ಲಿ ನೀರು, ಅನ್ನ, ಒಳ್ಳೆಯ ಮಾತುಗಳು ಇದು ರತ್ನ. ಆದರೆ ಮೂರ್ಖರೇನಿದ್ದಾರಲ್ಲ, ಅವಿವೇಕಿಗಳೇನಿದ್ದಾರೆ, ಅವರು ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ, ವಜ್ರವನ್ನ ರತ್ನ ಅಂತ ಕರೀತಾರೆ. ವಾಸ್ತವಿಕವಾಗಿ ಅದು ಕಲ್ಲು, ಅದು ರತ್ನ ಅಲ್ಲ. ಅದಕ್ಕಿಂತ ಶ್ರೇಷ್ಠವಾದ ರತ್ನ ಅಂದ್ರೆ ಇವು ಮೂರುಗಳು. ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇ ಹ್ಯಮೃತೋಪಮೇ ಸುಭಾಷಿತ ರಸಾಸ್ವಾದ ಸಂಗತಿ ಸಜ್ಜನೈಃ ಸಹ. ಸಂಸಾರ ಏನಿದೆಯಲ್ಲ, ಇದು ಒಂದು ದೊಡ್ಡ ವಿಷದ ಮರ. ಬಹಳ ಕಷ್ಟ ಇದೆ ಸಂಸಾರದಲ್ಲಿ, ಏರಿಳಿತಗಳು ಬಹಳ ಇದೆ. ಇಂತಹ ನಾನಾ ವಿಧವಾದ ಕಷ್ಟಗಳು, ನಾನಾ ವಿಧವಾದ ತೊಂದರೆಗಳು, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತುಂಬಿದ ಈ ಸಂಸಾರವೆಂಬ ವಿಷವೃಕ್ಷ ಏನಿದೆ, ಈ ವೃಕ್ಷ ವಿಷದ ವೃಕ್ಷವಾದರೂ ಕೂಡ ಇದರಲ್ಲಿ 2 ಹಣ್ಣುಗಳು ಮಾತ್ರ ಅಮೃತಕ್ಕೆ ಸಮಾನವಾದ ಹಣ್ಣುಗಳಿವೆ. ಅದು ಯಾವುದು ಅಂತಂದ್ರೆ, ಒಂದು ಸುಭಾಷಿತ ರಸವನ್ನ ಆಸ್ವಾದನೆ ಮಾಡು. ಒಳ್ಳೆಯ ಮಾತುಗಳು ಯಾರೇ ಹೇಳಿದ್ರು ಕೂಡ, ಯುಕ್ತ ಯುಕ್ತಿ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಸಣ್ಣ ಮಗು ಒಳ್ಳೆ ಮಾತು ಹೇಳ್ಬೋದು, ಒಂದು ಗಿಳಿ ಒಳ್ಳೆಯ ಮಾತನ್ನು ಹೇಳ್ಬೋದು. ಒಳ್ಳೆಯ ಮಾತನ್ನ ಯಾರು ಹೇಳಿದ್ರೂ ಕೂಡ ಕೇಳಬೇಕಂತೆ. ಅದರಿಂದ ಜೀವನ ಹಸಿಯಾಗ್ತದೆ, ಜೀವನ ಒಳ್ಳೆಯದಾಗ್ತದೆ. ಹೀಗಾಗಿ ಒಳ್ಳೆಯ ಮಾತುಗಳನ್ನೇ ತುಂಬಿಕೊಂಡಂತಹ, ಹಿತವಾದ ನುಡಿಗಳನ್ನೇ ತುಂಬಿಕೊಂಡಂತಹ ಸುಭಾಷಿತ ರಸ ಏನಿದೆ, ಅದರ ಆಸ್ವಾದನೆ ಇದು ಒಂದು ಅಮೃತದ ಫಲ. ಅದರಂತೆ ಸಜ್ಜನರ ಸಹವಾಸ. ಜೀವನದಲ್ಲಿ ಮನುಷ್ಯ ಕೆಡಬೇಕಾದ್ರೂ ಒಂದು ಕಾರಣದಿಂದ ಕೆಡತಾನೆ, ಒಳ್ಳೆ ಜೀವನದಲ್ಲಿ ಏಳಿಗೆಯನ್ನು ಹೊಂದಬೇಕಾದರೂ ಜನರ ಸಹವಾಸದಿಂದಲೇ ಏಳಿಗೆಯನ್ನು ಹೊಂತಾನೆ. ದುಷ್ಟರ ಸಹವಾಸವನ್ನ ಮಾಡಿದ್ರೆ ಕೆಟ್ಟ ಚಟಗಳಿಗೆ ದಾಸನಾಗಿ ಜೀವನವನ್ನ ಹಾಳು ಮಾಡಿಕೊಳ್ತಾನೆ. ಸಜ್ಜನರ ಜೊತೆಗೆ ಸಹವಾಸವನ್ನ ಮಾಡಿದ್ರೆ, ಒಳ್ಳೆಯವರ ಸಾತ್ವಿಕರ ಜನರ ಜೊತೆಗೆ ಸಹವಾಸವನ್ನ ಮಾಡಿದ್ರೆ ಅವನು ಜೀವನವನ್ನ ಗೆಲ್ತಾನೆ. ಹೀಗಾಗಿ ಸಜ್ಜನರ ಸಂಗತಿ ಹಾಗೂ ಸುಭಾಷಿತ ಇವೆರಡೂ ಕೂಡ ಸಂಸಾರದಲ್ಲಿ ನಾವು ಪಡೆಯುವಂತ ಒಳ್ಳೆಯ ಫಲಗಳು. ಇನ್ನೊಂದು ಕಡೆ ಸುಭಾಷಿತಕಾರ ಹೇಳ್ತಾನೆ, ಸುಭಾಷಿತ ರಸಜ್ಞಶ್ಚೇತ್ ಸರ್ವತ್ರ ಸರಸೋ ಭವೇತ್ ಸರ್ವಥಾ ವಿಜಯೀ ಚೈವ ಸರ್ವದಾ ಸುಖಮಾಪ್ನುಯಾತ್. ಯಾರಿಗೆ ಸುಭಾಷಿತದ ಅರಿವು, ತಿಳುವಳಿಕೆ ಇರುತ್ತದೆಯೋ, ಒಳ್ಳೊಳ್ಳೆ ನೀತಿ ಕಥೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೆಯೋ, ಸುಭಾಷಿತದ ಮಾರ್ಗದಲ್ಲಿ ಯಾರು ಜೀವನವನ್ನ ಮಾಡ್ತಾ ಇರ್ತಾನೆಯೋ, ಅವನಿಗೆ ಯಾವ ಪ್ರಸಂಗವೂ ಕೂಡ ಕಷ್ಟವಾಗುವುದಿಲ್ಲ. ಎಲ್ಲಾ ಪ್ರಸಂಗಗಳಲ್ಲಿಯೂ ಕೂಡ ಎಂತಹ ಸಂದರ್ಭ ಅವನಿಗೆ ಜೀವನದಲ್ಲಿ ಬಂದರೂ ಕೂಡ ಆ ಎಲ್ಲ ಸಂದರ್ಭಗಳನ್ನ, ಆ ಎಲ್ಲ ತೊಂದರೆಗಳನ್ನ ಸುಲಭವಾಗಿ ಅವನು ದಾಟಿ ಬಿಡ್ತಾನೆ. ಸರ್ವತ್ರ ಸರಸೋ ಭವೇತ್, ಸರಳವಾಗಿ ವ್ಯವಹಾರವನ್ನ ಮಾಡಿಕೊಂಡು ಎಂತಹ ಪ್ರಸಂಗದಲ್ಲಿ ಗೆದ್ದು ಬರುವಂತಹ ತಿಳುವಳಿಕೆ ಸುಭಾಷಿತಗಳು ನಮಗೆ ಕೊಡುತ್ತದೆ. ಆದ್ದರಿಂದ ಸರ್ವತ್ರ ವಿಜಯೀ ಚೈವ, ಎಲ್ಲಾ ಪ್ರಸಂಗಗಳಲ್ಲಿಯೂ ಅವನು
ಜಯವನ್ನ ಸಂಪಾದನೆ ಮಾಡ್ತಾನೆ, ಜಯಶೀಲನಾಗ್ತಾನೆ. ಎಲ್ಲ ವ್ಯವಹಾರಗಳಲ್ಲಿ ಅವನಿಗೆ ಜಯ ಸಿಗ್ತದೆ. ಸರ್ವದಾ ಸುಖಮಾಪ್ನಿಯಾತ್, ಎಲ್ಲಾ ಸಂದರ್ಭಗಳಲ್ಲಿಯೂ ಸುಖವನ್ನೇ ಅವನು ಹೊಂದುತ್ತಾನೆ. ಹೀಗೆ ಸುಭಾಷಿತದ ಬಗ್ಗೆ ಅನೇಕ ಮಾತುಗಳು ನಮಗೆ ಅಲ್ಲಲ್ಲೇ ತಿಳಿದು ಬರ್ತವೆ. ಒಬ್ಬ ಕವಿ ಹೇಳ್ತಾನೆ, ಜಗತ್ತಿನಲ್ಲಿ ಏನು ಬೇಕಾದರೂ ಕೂಡ ಸಿಗತ್ತೆ, ಆದರೆ ಎರಡು ಮಾತ್ರ ಸಿಗೋದು ಬಹಳ ಕಷ್ಟ ಅಂತ. ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಸಂಪತ್ತಿದೆ, ನಾನು ಯಾವುದನ್ನು ಬೇಕಾದರೂ ಕೂಡ ಹಣ ಕೊಟ್ಟು ಕೊಂಡುಕೊಳ್ತೀನಿ ಅಂತಂದ್ರೆ ಏನು ಬೇಕಾದ್ರೂ ಕೊಂಡುಕೊಳ್ಬಹುದು. ಆದರೆ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ, ಒಳ್ಳೆಯ ಮಾತನ್ನ ಕೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಒಳ್ಳೆಯ ಮಾತು ಏನಿದೆಯಲ್ಲ, ಅದು ಕೆಲವೊಮ್ಮೊಮ್ಮೆ ಹಿತ ಆಗಿರ್ತದೆ, ಮನೋಹಾರಿ ಆಗಿರ್ತದೆ. ನಮ್ಮ ಮನಸ್ಸಿಗೆ ಹಿಡಿಸುವಂತಹ ಮಾತುಗಳು ಕೆಲವು ಇರ್ತದೆ, ನಮಗೆ ಒಳ್ಳೆಯದಾಗುವಂತಹ ಮಾತುಗಳು ಕೆಲವಿರ್ತದೆ. ಯಾವುದು ಒಳ್ಳೆಯದೋ ಅದು ಮನಸ್ಸಿಗೆ ಹಿಡಿಸಬೇಕು ಅಂತಿಲ್ಲ, ಮನಸ್ಸಿಗೆ ಹಿಡಿಸುವ ಮಾತುಗಳು ನಮಗೆ ಒಳ್ಳೆಯದಾಗಿರಬೇಕು ಅಂತ ನಿಯಮ ಇಲ್ಲ. ಒಂದು ಉದಾಹರಣೆ ತಿಳಿಯೋದಾದರೆ, ಡಾಕ್ಟರು ಶುಗರ್ ಪೇಷಂಟಿಗೆ ನೀನು ಸಕ್ಕರೆ ತಿನ್ನಬೇಡ ಅಂತ ಹೇಳ್ತಾನೆ. ಸಕ್ಕರೆ ತಿನ್ನಬೇಡ ಅಂತ ಹೇಳುವ ಮಾತೇನಿದೆಯಲ್ಲ, ಇದು ಶುಗರ್ ಪೇಷಂಟ್ಗೆ ಹಿತ, ಒಳ್ಳೇದು. ಸಕ್ಕರೆ ತಿನ್ನಲಿಲ್ಲ ಅಂತಂದ್ರೆ ಅವನ ಶುಗರ್ ಕಡಿಮೆ ಆಗ್ತದೆ. ಆದರೆ ಮನೋಹಾರಿ ಅಲ್ಲ, ಮನಸ್ಸಿಗೆ ಹಿಡಿಸೋದಿಲ್ಲ. ಅಯ್ಯೋ ಸಕ್ಕರೆ ತಿಂದೆ ಹೇಗಿರ್ಲಪ್ಪ. ಮನಸ್ಸಿಗೆ ಕೆಲವು ಮಾತುಗಳು ಹಿಡಿಸತ್ತೆ. ಅದೇ ಶುಗರ್ ಕಂಪ್ಲೇಂಟ್ ಇರುವಂತಹ ಮನುಷ್ಯನಿಗೆ ನೀ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತಿನ್ನು, ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಹಿಡಿಸುತ್ತೆ ಆ ಮಾತು. ಆದರೆ ಆ ಮಾತು ಹಿತ ಅಲ್ಲ. ಅವನು ಸ್ವಲ್ಪ ಸಕ್ಕರೆ ಜಾಸ್ತಿ ತಿಂದರೂ 300-400 ಶುಗರ್ ಜಾಸ್ತಿಯಾಗಿ ಅವನ ಪ್ರಾಣಕ್ಕೆ ತೊಂದರೆ ಬರ್ತದೆ. ಹೀಗಾಗಿ ಒಳ್ಳೆಯ ಮಾತು, ಮನಸ್ಸಿಗೆ ಹಿಡಿಸುವ ಮಾತು ಎರಡೂ ಜಗತ್ತಿನಲ್ಲಿ ಸಿಗೋದು ಬಹಳ ಕಷ್ಟ. ಅವೆರಡನ್ನೂ ಸೇರಿಸಿ ನಮಗೆ ಒಳ್ಳೊಳ್ಳೆಯ ಮಾತುಗಳನ್ನ, ನಮ್ಮ ಜೀವನದ ಏಳಿಗೆಗೆ ಬೇಕಾದಂತಹ ಸಲಹೆಗಳನ್ನ ಕೊಡತಕ್ಕಂಥದ್ದು ಇದು ಸುಭಾಷಿತ. ಈ ಸುಭಾಷಿತದ ವಿಚಾರಗಳನ್ನ ತಿಳಿಯೋಣ. ಎಲ್ಲರಿಗೂ ಅಭಿವಂದನೆಗಳು ಹಾಗೂ ನಮಸ್ಕಾರ.